Hello everyone, ನಾನು ನಿಮ್ಮ ಇಂಜಿನಿಯರಿಂಗ್ ಹುಡುಗ. Today we discussed about sketch the complete root locus of given g of s is equal to k divided by s square plus 4s plus 13. ಇದು ಕಂಟ್ರೋಲ್ ಸಿಸ್ಟಮ್ನಲ್ಲಿ ಒಂದು ಪಾರ್ಟ್ ಆಲ್ರೆಡಿ ನಾನು ಮಾಡಿದ್ದೀನಿ. ಯಾವ ಥರ ಕೇಳ್ತಾರಂತೆ, ಇದು ಪಾರ್ಟ್ ಟು ಈ ಥರ ಕೇಳ್ತಾರೆ. ನಾ ಹೇಳಿದ್ದೇನೆ ಫಸ್ಟು ನಾರ್ಮಲ್ ಕೇಳ್ತಾರೆ. ಇದು ಒಂದು ಏನಪ್ಪ ಅಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಇದೆಲ್ಲ, ಇದು ಏನು ಮಾಡಬೇಕು ನಾವು ಕ್ಯಾಲ್ಸಿ ಮೂಲಕ ಸಾಲ್ವ್ ಮಾಡೋಣ. ಅಂತಂದರೆ ಆಲ್ರೆಡಿ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಯಾವ ಥರ ಮಾಡಬೇಕಂತ. ಫಸ್ಟ್ ರೀಸ್ಟಾರ್ಟ್ ಮಾಡಿಬಿಡೋಣ. ಶಿಫ್ಟ್ 9 3 ರೀಸ್ಟಾರ್ಟ್. ಓಕೆ, ನೆಕ್ಸ್ಟ್ ಮೋಡ್ ಈಕ್ವೇಷನ್ಸ್ ಥರ್ಡ್. ಫಸ್ಟ್ ಎಸ್ ಅಂದರೆ 1 ಸ್ಕ್ವಯರ್ ಪ್ಲಸ್ 4 ಪ್ಲಸ್ 13 ಎಷ್ಟು ಬರುತ್ತೆ ನೋಡ್ಕೊರಿ. ಸೈಡಿಗೆ ಬರ್ಕೋಣ. ಎಷ್ಟು -2 ಪ್ಲಸ್ 3i and another one is -2 minus 3i. I means j, nothing but okay complex number. ಇಷ್ಟಾಯ್ತಾ? ಈ ಸೈಡಿಗೆ ಇಡೋಣ. ನೆಕ್ಸ್ಟ್ ರೂಟ್ ಲೋಕಸ್ನಲ್ಲಿ ಫಸ್ಟ್ ಸ್ಟೆಪ್ಸ್ ಏನು ಹೇಳುತ್ತೆ ಅಂತಂದರೆ ಆಲ್ರೆಡಿ ಗೊತ್ತು. ಸ್ಟೆಪ್ಸ್ 1. ಓಕೆ, ಸ್ಟೆಪ್ 1 ಏನು ಹೇಳುತ್ತಪ್ಪ ಅಂತಂದರೆ ನಂಬರ್ ಆಫ್ poles and zeros. Okay, number of poles and zeros. First number of poles ನೋಡೋಣ. is equal to 3. ಓಕೆ, 3 ಯಾಕೆ ಅಂತಂದರೆ ಒರಿಜಿನಲ್ಲಿ ನೋಡಿ, ಒರಿಜಿನಲ್ಲಿ 0, ಇದು ಒಂದಾ. ಇದು ಸಾಲ್ವ್ ಮಾಡಿದಾಗ ಎಷ್ಟು ಈಕ್ವೇಷನ್ಸ್ ಬಂದಿದೆ? ಇಲ್ಲೊಂದು 2 ಈಕ್ವೇಷನ್ಸ್. ಅಂದರೆ ಟೋಟಲ್ ನಂಬರ್ ಆಫ್ ಹೋಲ್ಸ್ ಇಸ್ 3. ಓಕೆ, ನೆಕ್ಸ್ಟ್ ವೇರ್ ಯಾವ ಅಂತ ಬರೀಬೇಕು. ವೇರ್ p is equal to 0. ಓಕೆ, ನೆಕ್ಸ್ಟ್ p1 is equal to ನೆಕ್ಸ್ಟು p1 is equal to ಯಾವುದು? -2 ಪ್ಲಸ್ 3j. ನೆಕ್ಸ್ಟ್ p2 is equal to -2 minus 3j. ಓಕೆ, ನೆಕ್ಸ್ಟು 3 ಪೋಲ್ಸ್ ಇದ್ದಾವೆ. 0 1 2 ಮೀನ್ಸ್ 3, ಇಲ್ಲ 1 2 3 ಈ ಥರನೂ ತೊಗೋಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ನಂಬರ್ ಆಫ್ ಝೀರೋಸ್ ಎಷ್ಟಿದ್ದಾವೆ ಅಂತಂದರೆ z is equal to 0. ಯಾಕಂದರೆ ಮೇಲ್ ಸೈಡಿಂದು 0, ಡೌನ್ ಸೈಡ್ ಅಂದರೆ ನೋಮಿನೇಟರ್ 0 ಆ್ಯಂಡ್ ಡಿನೋಮಿನೇಟರ್ ಇಸ್ ಪೋಲ್ಸ್. ಯಾವುದು ಏನಂದರೆ ಯಾವುದು ಎಸ್ ಟರ್ಮ್ಸ್ ಇಲ್ಲ, ಅದಕ್ಕೆ ಇದೇನಪ್ಪ ಅಂದ್ರೆ ಅಪ್ಪರ್ ಟರ್ಮ್ಸ್ ಇಸ್ 0. ಯಾವುದು 0 ಟರ್ಮ್ಸ್ ಇಲ್ಲ, ಅದಕ್ಕೆ z is equal to 0. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನು ಹೇಳುತ್ತೆ? ರೂಟ್ ಲೋಕಸ್ ಆ್ಯಂಡ್ ರಿಯಲ್ ಆಕ್ಸೆಸ್. ರೂಟ್ ಲೋಕಸ್ ಆನ್ ರಿಯಲ್ ಆಕ್ಸಿಸ್. ಓಕೆ, ರೂಟ್ ಲೋಕಸ್ ಆನ್ ರಿಯಲ್ ಆಕ್ಸಿಸ್ ಅಂದರೆ ಇದು ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತಂದ್ರೆ ರೂಟ್ ಎಲ್ಲಿ ಲಾಯ್ಸ್ ಆಗ್ತದ, ಮತ್ತು ಅದಕ್ಕೆ ಏನಪ್ಪ ಅಂದ್ರೆ ರೂಲ್ ಅಪ್ಲೈ ಮಾಡಬೇಕು. ಏನಪ್ಪ ಅಂದ್ರೆ ರೈಟ್ ಹ್ಯಾಂಡ್ ರೂಲ್. ಅದಕ್ಕೆ ಈವನ್ ಅದು ಆಡ್ ಅಂತ ಚೆಕ್ ಮಾಡೋ ಸಲುವಾಗಿ. ಓಕೆ, ನಾನು ಏನು ಮಾಡ್ತೀನಿ, ಸಿಂಪ್ಲಿಯಾಗಿ ಡ್ರಾ ಮಾಡ್ತೀನಿ. ಇದು ಗ್ರಾಫ್ನಲ್ಲಿ ಇದೇನಪ್ಪ ಅಂದರೆ ರಿಯಲ್ ಆಕ್ಸಿಸ್. ಇದಪ್ಪ ಅಂತಂದರೆ ಇಮ್ಯಾಜಿನರಿ ಆಕ್ಸಿಸ್ ಮೈನಸ್ ಇಮ್ಯಾಜಿನರಿ ಆಕ್ಸಿಸ್. ಫಸ್ಟ್ ಪೋಲ್ ಎಲ್ಲಿದೆಪ್ಪ ಅಂದರೆ 0 ಅಂದರೆ 0. ನೆಕ್ಸ್ಟ್ -2 ಪ್ಲಸ್ 3 ಅಂದರೆ -1 -2. ಓಕೆ, -2 ಇಲ್ಲಿ -2 ಪ್ಲಸ್ 3j ಈ ಟರ್ಮ್ಸಾ 1 2 3 ಸಪೋಸ್ ಇಲ್ಲ. ಓಕೆ, ನೆಕ್ಸ್ಟ್ 1 2 3 ಇದು ಇಲ್ಲಿ. ಓಕೆ, ಡನ್. ಇದೆ ನಮಗೇನು ಪೋಲ್ ಸಿಕ್ಕಿತ್ತು.
ಇದು ಹೆಂಗೆ ಅಂತಂದರೆ ನೀವು ಹೇಳ್ಬೇಕು ಬ್ರದರ್ ಇಲ್ಲಿ ರೈಟ್ ಹ್ಯಾಂಡ್ ಹೆಂಗಪ್ಪ ಅಂತಂದ್ರೆ ಏನು ಚೆಕ್ ಮಾಡಬಾರ್ದು. ಇದೇನು ಮೈನಸ್ ಇನ್ಫಿನಿಟಿನ ರೂಟ್ ಲೋಕಸ್ ಇಲ್ಲಿ ಲೈಸ್ ಆಗ್ತೈತೆ, ಯಾಕಂದರೆ ಇಲ್ಲಿ ಯಾವುದೋ ಪಾಯಿಂಟ್ಸ್ ಇಲ್ಲ, ಹೌದಲ್ವಾ? ಇದು ಯಾವುದೋ ಪಾಯಿಂಟ್ಸ್ ಇಲ್ಲ. ಈ ಸೈಡಿಂದ ಇಟ್ಟು ನೋಡಿ, ಇದು ಇದು ಆಡ್ ಕಾಣುತ್ತೆ. ಆಡ್ ಅಂತಂದರೆ ಇದು ಅಷ್ಟು ಏನಾಗುತ್ತೆ, ರೂಟ್ ಲೋಕಸ್ ಲೈನ್ಸ್ ಬಿಟ್ವೀನ್ 0 ಆ್ಯಂಡ್ ಮೈನಸ್ ಇನ್ಫಿನಿಟಿ. ನೆಕ್ಸ್ಟ್ ಸ್ಟೆಪ್ಸ್ 2 ರೂಟ್ ಲೋಕಸ್ ಇಲ್ಲಿ ನಮಗೇನು ಲೈಸ್ ಆಯ್ತಂತ ಗೊತ್ತಾಯಿತು. ನೆಕ್ಸ್ಟ್ ಸ್ಟೆಪ್ 3 ಏನಪ್ಪ ಅಂದರೆ ಅಸಿಂಪ್ಟೋಟ್ಸ್ ಫೈಂಡ್ ಔಟ್ ಮಾಡೋದು. ಸ್ಟೆಪ್ಸ್ 3 ಏನಪ್ಪ ಅಂದರೆ ಅಸಿಂಪ್ಟೋಟ್ಸ್ ಫೈಂಡ್ ಔಟ್ ಮಾಡೋದು. ಅಂದರೆ ಎ ಈಸ್ ಈಕ್ವಲ್ ಟು ಪಿ ಮೈನಸ್ ಝೆಡ್. ಅಂದರೆ ಎ ಈಸ್ ಈಕ್ವಲ್ ಟು ನಂಬರ್ ಆಫ್ ಹೋಲ್ಸ್ ಎಷ್ಟಿದಾವೆ ರೀ 3, ಝೀರೋಸ್ ಎಷ್ಟಿದಾವೆ 0, ಅಂದರೆ ಎ ಈಸ್ ಈಕ್ವಲ್ ಟು 3. ಡನ್, ಅಸಿಂಪ್ಟೋಟ್ಸ್. ನೆಕ್ಸ್ಟ್ ಸ್ಟೆಪ್ಸ್ 4 angle of asymptotes. 4 steps. ಏನು angle of asymptotes ಅಂದ್ರೆ is equal to 2k plus 180 degree divided by p minus z formula, where k is equal to 0, 1, p minus z minus 1. ಇದು ಯಾವ ಥರ ಬಂತು ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. p minus z ಅಂತಂದರೆ ಇದೇನಪ್ಪ, k is equal to 0, 1, p minus ಪೋಲ್ಸ್ ಎಷ್ಟಿದಾವೆ ರೀ 0, -1, ಅಂದರೆ k is equal to 0, 1, 0, 1, 3 ಪ್ಲಸ್ 3 -1 ಅಂತಂದರೆ ಎಷ್ಟು ಬರುತ್ತೆ ಅಂದರೆ 2 ಬರುತ್ತೆ. ಬೇಕಾದರೆ ಕ್ಯಾಲ್ಸಿಯಲ್ಲಿ ಮಾಡಿ ನೋಡಿ, 3 -1 2. ಓಕೆ, ಅದಕ್ಕೆ 2. ನೆಕ್ಸ್ಟು ಏನಪ್ಪ ಅಂದರೆ ಇದು ಫಸ್ಟ್ ಜಾಸ್ತಿ ಮಾಡೋದು ಬೇಡ, ನೀವು ಡೈರೆಕ್ಟಾಗಿ ಮಾಡ್ತೀನಿ, ನೀವು ಬೇಕಾದ್ರೆ ಕ್ಯಾಲ್ಸಿಯಲ್ಲಿ ಮಾಡ್ಕೊರಿ. ಸೈನ್ ಅಂದರೆ ಆ್ಯಂಗಲ್ 1 ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 60 ಡಿಗ್ರಿ ಬರುತ್ತೆ. ಆ್ಯಂಗಲ್ 2 ವ್ಯಾಲ್ಯೂ ಎಷ್ಟು ಬರುತ್ತೆ 180 ಡಿಗ್ರಿ ಬರುತ್ತೆ. ಆ್ಯಂಗಲ್ 3 ಈಸ್ ಈಕ್ವಲ್ ಟು 300 ಬರುತ್ತೆ. ಓಕೆ, ಎಲ್ಲ ಫಸ್ಟ್ 0, 0, 1, 2 ಎಲ್ಲ ಕೆ ಒಳಗೆ ಹಾಕ್ಕೊಂಡು ಇದರದ್ದು ಎಷ್ಟಪ್ಪ ಅಂತ ಪೋಲ್ಸ್ ಮೈನಸ್ 0 ಈಸ್ ಈಕ್ವಲ್ ಟು 3 ಹಾಕಿ ಡಿವೈಡೆಡ್ ಮಾಡಿ ಕ್ಯಾಲ್ಸಿಯಮಲ್ಲಿ, ಆವಾಗ ಈ ಥರ ಆ್ಯಂಗಲ್ಸ್ ಬರುತ್ತೆ. ಇಷ್ಟು 3 ಆ್ಯಂಗಲ್ಸ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಸ್ 5 ಏನಪ್ಪ ಅಂತಂದರೆ ಸೆಂಟ್ರೋಡ್ಸ್ ಫೈಂಡ್ ಔಟ್ ಮಾಡ್ತೀವಿ. ಯಾವುದು ಸೆಂಟ್ರೋಡ್ಸ್ ಅಂತಂದರೆ ಅಸಿಂಪ್ಟೋಟ್ಸ್ ಸೆಂಟ್ರೋಡ್ಸ್. ಅದರ ಫಾರ್ಮುಲಾ ಏನಪ್ಪ ಅಂದರೆ ಸಮಿಷನ್ಸ್ ಆಫ್ ಎ ಈಸ್ ಈಕ್ವಲ್ ಟು ಸಮ್ ಆಫ್ ಹೋಲ್ಸ್ ಮೈನಸ್ ಸಮ್ ಆಫ್ ಝೀರೋಸ್, ಓಕೆ, ಡಿವೈಡೆಡ್ ಬೈ ಪಿ ಮೈನಸ್ ಝೆಡ್. ಓಕೆ, ಎಷ್ಟು ಈಸ್ ಈಕ್ವಲ್ ಟು ಇದು ಹೇಳ್ಕೊಡ್ತೀನಿ. ಇದೇ ಇಂಪಾರ್ಟೆಂಟ್ ಸ್ಟೆಪ್ಪ. ಈ ಥರ ಬಂದಾಗ ನೋಡಿ, ಪೋಲ್ಸ್ ಯಾವಿದ್ದಾವೆ, 1, 0 ರೈಟ್, ಆಮ್ಯಾಗ 0 ಸಮ್ ಆಫ್ ಕೇಳಿದ್ದಾರೆ ಅಂತಂದರೆ ನೆಕ್ಸ್ಟ್ ಪ್ಲಸ್, ಆಮ್ಯಾಗ -2 ಪ್ಲಸ್ 3j, ಹೌದಾ, ಮತ್ತು ಪ್ಲಸ್ -2 -3j, ಹೌದಾ, ಮತ್ತಿದು -0, ಇದ್ರ ಡಿವೈಡೆಡ್ ಬೈ ಇದ್ರದ್ದು ಎಷ್ಟು ಬಂದಿದೆ 3 ಬಂದಿದೆ. ಇದು ಸಿಂಪಲ್ is equal to 0, plus into minus, -2 plus into plus 3j, plus into minus, plus into minus 3j, -0 divided by 3 na, ಇದು plus 3j minus 3j ಕ್ಯಾನ್ಸಲ್. ಅದು ಸಮಿಷನ್ is equal to -2 ಅಂತಂದ್ರೆ -4 divided by 3 ನ, ಇದ್ರದ್ದು ಎಷ್ಟು ಆನ್ಸರ್ ಬರುತ್ತೆ, ಇದು ಎಷ್ಟು ಬರುತ್ತೆ ಅಂದರೆ -1.333 ಬರುತ್ತೆ. ಓಕೆ, ಡನ್, -4/3. ನೆಕ್ಸ್ಟ್ ಸ್ಟೆಪ್ 4 ಬಿ ಆಯಿತು. ನೆಕ್ಸ್ಟ್ ಸ್ಟೆಪ್ 5 ಏನಪ್ಪ ಅಂತಂದರೆ ಇದಾದ್ಮೇಲೆ ನಾನು ನಿಮಗೆ ಏನು ಹೇಳಿದೆಪ್ಪ ಅಂದರೆ ಆ್ಯಂಗಲ್ ಆಫ್ ಡಿಪಾರ್ಚರ್ ಮತ್ತು ಆ್ಯಂಗಲ್ ಆಫ್ ಅರೈವಲ್ ಇದಾದ್ಮೇಲೆ ಸ್ಟೆಪ್ಸ್ ಇದು ಯಾವುದು 5 ಆದ್ಮೇಲೆ ಸ್ಟೆಪ್ 6
ಬಟ್ ನಾವೇನಪ್ಪ ಒಂದು ಟ್ರಿಕ್ ಹೇಳಂದ್ರೆ ಲಾಸ್ಟಿಗೆ ಫೈಂಡ್ ಔಟ್ ಮಾಡೋಣ. ಓಕೆ ಡನ್. ಆ್ಯಂಗಲ್ ಆಫ್ ಅರೈವಲ್ ಅಂದರೆ ಮತ್ತು ಆ್ಯಂಗಲ್ ಆಫ್ ಡಿಪಾರ್ಚರ್ ನಾನು ನಿಮಗೆ ಗ್ರಾಫ್ ಹಾಕಿದಾಗ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ಸ್ 6ಗೆ ಬರೋಣ. ಸ್ಟೆಪ್ 6 ಏನಪ್ಪ ಅಂದರೆ ಬ್ರೇಕ್ ಅವೇ ಪಾಯಿಂಟ್. ಬ್ರೇಕ್ ಅವೇ ಪಾಯಿಂಟ್ ಮಾಡ್ಬೇಕಾಯ್ತಪ್ಪ ಅಂದರೆ ನಮಗೆ ಗೊತ್ತದೆ, ವಿ ನೋ ದ್ಯಾಟ್ 1 ಪ್ಲಸ್ ಜಿ ಆಫ್ ಎಸ್ ಎಚ್ ಆಫ್ ಎಸ್ ಈಸ್ ಈಕ್ವಲ್ ಟು 0. ಅಂದರೆ 1 ಪ್ಲಸ್ ಜಿ ಆಫ್ ಎಸ್ ಎಚ್ ಆಫ್ ಎಸ್ ಇಸ್ ಅ ಯೂನಿಟಿ ಫೀಡ್ಬ್ಯಾಕ್, ಅದು ಗೊತ್ತು. ಕೆ ಈಸ್ ಈಕ್ವಲ್ ಟು ಏನು ಎಸ್ ಸ್ಕ್ವಯರ್ ಪ್ಲಸ್ 4s ಪ್ಲಸ್ 13 ಕೊಟ್ಟಿರ್ತಾರೆ ಈಸ್ ಈಕ್ವಲ್ ಟು 0. ಸೇಮ್ ಇದಕ್ಕೆ ಮಲ್ಟಿಪ್ಲೈ ಮಾಡಿಬಿಡಿ. ಎಸ್ ಸ್ಕ್ವಯರ್ ಪ್ಲಸ್ 4s ಪ್ಲಸ್ 13 ಪ್ಲಸ್ ಕೆ ಈಸ್ ಈಕ್ವಲ್ ಟು 0. ಓಕೆ ಡನ್. ಇದಕ್ಕೆ ಆಮೇಲೆ ಈ ಬ್ರ್ಯಾಕೆಟ್ ಅಂದರೆ S3 ಪ್ಲಸ್ 4s ಸ್ಕ್ವಯರ್ ಪ್ಲಸ್ 13s ಪ್ಲಸ್ ಕೆ. ಓಕೆ ನೆಕ್ಸ್ಟ್ ಏನು ಕೆ ಈ ಸೈಡು ಅಂತಂದ್ಮ್ಯಾಗ ಇದು ಮೈನಸ್ S3 ಪ್ಲಸ್ 4s ಸ್ಕ್ವಯರ್ ಪ್ಲಸ್ 13s ಈಸ್ ಈಕ್ವಲ್ ಟು 0. ಡನ್. ನೆಕ್ಸ್ಟ್ ಡಿ ಕೆ ಡಿವೈಡೆಡ್ ಬೈ ಡಿ ಎಸ್ ಈಸ್ ಈಕ್ವಲ್ ಟು ಇದು 0 ಈ ಕಡೆ ಆಯಿತಾ. ನೆಕ್ಸ್ಟ್ ಇಲ್ಲಿ ಉಳಿತೇನೆಂದರೆ ಈ ಟರ್ಮಿಗೆ ಡಿಫ್ರೆನ್ಷಿಯೇಷನ್ ಮಾಡಿ. ಅಂದರೆ 3s ಸ್ಕ್ವಯರ್ ಪ್ಲಸ್ 4 ಟು 8s ಪ್ಲಸ್ 13. ಇದು ಕ್ಯಾಲ್ಸಿನಾಗ ಮಾಡಬೇಕು ಕ್ವಾಡ್ರಾಟಿಕ್ ಇಕ್ವೇಷನ್. ನೆಕ್ಸ್ಟ್ ಇಕ್ವೇಷನ್ 5 ಥರ್ಡ್ ಒನ್ 3 8 13. x1 ಎಷ್ಟು ಬಂತು ಅಂದ್ರೆ ಮೈನಸ್ ಇಷ್ಟು ಥರ ಬಂತು. ಮೈನಸ್ ಅಂದರೆ x1 ಈಸ್ ಈಕ್ವಲ್ ಟು ಮೈನಸ್ 1.33 ಪ್ಲಸ್ 1.5j, x2 ಮೈನಸ್ 1.33 ಮೈನಸ್ 1.5j. ಓಕೆ ಡನ್. ಬ್ರೇಕ್ ಆಫ್ ಪಾಯಿಂಟ್ ಆದಮೇಲೆ RH ಕ್ರೈಟೀರಿಯಾ. ಸ್ಟೆಪ್ 7 ಲಾಸ್ಟ್ ಪಾಯಿಂಟ್ RH ಕ್ರೈಟೀರಿಯಾ. ಓಕೆ ನೆಕ್ಸ್ಟ್ ಏನು RH ಕ್ರೈಟೀರಿಯಾಗೆ ಇದು ತೊಗೋಬೇಕು. ಯಾವಾಗಲೂ ನೆನ್ಪಿಟ್ಕೊರಿ, ಯಾವಾಗ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಕೆ ವ್ಯಾಲ್ಯೂ ಮಾಡ್ತೀವಿ ನೋಡಿರಿ ಅದು ತೊಗೋಬೇಕು. ಬರ್ಕೊ ಒಂದ್ಸಲ S3 ಪ್ಲಸ್ 4s ಸ್ಕ್ವಯರ್ ಪ್ಲಸ್ 13s ಪ್ಲಸ್ ಕೆ ರೈಟಾ. ಇದಕ್ಕೇನಪ್ಪ ಅಂದ್ರೆ E0 E1 E2 E3 ಅಂದರೆ S3 S2 S1 S0 ಡೈರೆಕ್ಟಾಗಿ ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಅದಕ್ಕೆ ನೆಕ್ಸ್ಟ್ ಇದ್ರದ್ದು ನೋಡ್ಕೊರಿ. ಫಸ್ಟ್ E1 ಅಂತಂದ್ರೆ 1, ನೆಕ್ಸ್ಟ್ 13 ಡನ್. ನೆಕ್ಸ್ಟ್ 4k ಈ ಥರ 4 ಇಂಟು 13 ಅಂತಂದರೆ 52 ಮೈನಸ್ ಕೆ ಡಿವೈಡೆಡ್ ಬೈ 4. ಓಕೆ ಇಲ್ಲಿ ತನಕ ಬಂತ. ನೆಕ್ಸ್ಟ್ ಏನಪ್ಪ ಕೆ ಮಾರ್ಜಿನ್ ಅಂದರೆ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. 52 ಮೈನಸ್ ಕೆ ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು 0. ಅಂದರೆ 52 ಮೈನಸ್ ಕೆ ಈಸ್ ಈಕ್ವಲ್ ಟು 0. ಇದು ಇಲ್ಲಿ 0 ಆಗಿದ್ರೆ ಹೌದಾ. ನೆಕ್ಸ್ಟ್ ಕೆ ಈಸ್ ಈಕ್ವಲ್ ಟು 52ನಾ. ಕೆ ಈಸ್ ಈಕ್ವಲ್ ಟು 52. ನೆಕ್ಸ್ಟ್ ಒಂದು ಸೆಕೆಂಡ್. ನೆಕ್ಸ್ಟ್ ಮೇಲಿಂದ ಆಕ್ಸಿಲರಿ ಈಕ್ವೇಷನ್ಸ್ ಥರ ಅಂದರೆ 4s ಸ್ಕ್ವಯರ್ ಪ್ಲಸ್ ಕೆ ಈಸ್ ಈಕ್ವಲ್ ಟು 0. ಇದು ಎಲ್ಲಿಂದ ಬಂತಂದರೆ ಇದು ನಾನು ಹೇಳಿದೆನಲ್ಲ. ನೆಕ್ಸ್ಟು ಇದರ ಮೇಲಿಂದ ಇಂಟರ್ ಮಲ್ಟಿಪ್ಲೈ ಅಂದರೆ 4s ಸ್ಕ್ವಯರ್ ಪ್ಲಸ್ ಕೆ ಅಂದರೆ 4s ಸ್ಕ್ವಯರ್ ಪ್ಲಸ್ ಕೆ, ಯಾಕಂದರೆ ಕೆ ವ್ಯಾಲ್ಯೂ ಹಾಕೋಣ ಒಳಗಿನ ಸೈಡು. ನೆಕ್ಸ್ಟ್ 4s ಸ್ಕ್ವಯರ್ ಪ್ಲಸ್ 52 ಇಸ್ ಈಕ್ವಲ್ ಟು 0. ಆಮೇಲೆ 4s ಸ್ಕ್ವಯರ್ ಇಸ್ ಈಕ್ವಲ್ ಟು ಇದು ಪ್ಲಸ್ ಈ ಕಡೆ ಹೋದರೆ ಮೈನಸ್ 52 ಅಂದರೆ s ಸ್ಕ್ವಯರ್ ಇಸ್ ಈಕ್ವಲ್ ಟು ಮೈನಸ್ 52 ಡಿವೈಡೆಡ್ ಬೈ 4 ಅಂದರೆ s ಸ್ಕ್ವಯರ್ ಇಸ್ ಈಕ್ವಲ್ ಟು ಮೈನಸ್ 13. ಅದಕ್ಕೆ s ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಮೈನಸ್ 13 ಅಂದರೆ s ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3.60j.
ನಮ್ದೆಲ್ಲ ಸ್ಟೆಪ್ಸು ಮುಗೀತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಆ್ಯಂಗಲ್ ಆಫ್ ಡಿಪಾರ್ಚರ್ ಮತ್ತು ಆ್ಯಂಗಲ್ ಆಫ್ ಅರೈವಲ್ ಫೈಂಡ್ ಔಟ್ ಮಾಡಬೇಕು. ಬಟ್ ಇಲ್ಲಿ ನೆನ್ಪಿಟ್ಕೋರಿ, ಆ್ಯಂಗಲ್ ಆಫ್ ಡಿಪಾರ್ಚರ್ ಬಂದಾಗ ಖಾಲಿ ಗಿವನ್ನಲ್ಲಿ ನಮಗೆ ಪೋಲ್ಸ್ ಕೊಟ್ಟಿದ್ದಾರೆ, ಹೌದಾ? ಅಂದರೆ ಕ್ವಶನ್ ನೋಡಿದ್ರಾಗೆ ಒಂದು ಸೆಕೆಂಡ್ ಇದು ಇಲ್ಲಿ ನಮ್ಗೆ ಝೀರೋಸ್ ಇಲ್ಲ, ಖಾಲಿ ಪೋಲ್ಸ್ ಇದೆ. ಹೆಂಗಂದರೆ ಆ್ಯಂಗಲ್ ಆಫ್ ಡಿಪಾರ್ಚರ್ ಮಾಡಬೇಕು. ಆ್ಯಂಗಲ್ ಆಫ್ ಅರೈವಲ್ ಯಾವಾಗ ಮಾಡ್ಬೇಕಂದ್ರೆ ಇಲ್ಲಿ ಪೋಲ್ಸ್ ಕೊಟ್ಟಿದ್ರು ಅಂತ ತಿಳ್ಕೊರಿ, ಅವಾಗ ಏನಪ್ಪ ಆ್ಯಂಗಲ್ ಆಫ್ ಅರೈವಲ್ ಮಾಡಬೇಕು. ಓಕೆ, ನೆನ್ಪಿಟ್ಕೊರಿ. ನಾವು ಗ್ರಾಫ್ ಹಾಕೋಣ ಈಗ. ಈ ಥರ ಗ್ರಾಫ್ ಹಾಕೋಣ. ಇದು ರಿಯಲ್, ಇದನ್ನು ರಿಯಲ್, ಇದು ಇಮ್ಯಾಜಿನರಿ, ನೆಕ್ಸ್ಟ್ ಇದನ್ನು ಇಮ್ಯಾಜಿನರಿ, ಇದು ಝೀರೋ. ಒರಿಜಿನ್ ಅಂದರೆ ಝೀರೋನಾ. ನೆಕ್ಸ್ಟ್ ಏನಂದರೆ ಇಲ್ಲಿ 1 2 3 4 5 6. ನೆಕ್ಸ್ಟ್ ಇಲ್ಲಿನು -1 -2 -3 -4 -5. ನೆಕ್ಸ್ಟ್ ಈ ಥರನೂ -1 -2 -3 ಸೋನ್. ನೆಕ್ಸ್ಟ್ ಇಲ್ಲಿನು +1 +2 +3 +4. ಓಕೆ, ನಾವು ಆಲ್ರೆಡಿ ನಾವೇನಂದ್ರೆ ಸ್ಟೆಪ್ 2ನಾಗ ಮಾಡಿದೆವು ರೂಟ್ ಲೋಕಸ್ ಆನ್ ರಿಯಲ್ ಆಕ್ಸಿಸ್. ಅದೇ ಥರ ನಾವು ಗ್ರಾಫ್ ಹಾಕೋಣ ಸ್ಟೆಪ್ 2 ಥರ. ಈಗ ಆಲ್ರೆಡಿ ಇದು ಮಾಡಿದ್ದೀವಿ ಸ್ಟೆಪ್ಸ್ 2ನಾಗ. ಫಸ್ಟ್ ಒಂದು ರೂಟ್ ಲೋಕಸಲ್ಲಿ ಒರಿಜಿನಿಗೆ ಅದ, ಹೌದು. ನೆಕ್ಸ್ಟ್ ರೂಟ್ ಲೋಕಸ್ ಇದು ಎಷ್ಟು ಸಮಥಿಂಗ್ ಪಾಯಿಂಟ್ ಅದಲ್ಲ, ಇದು ಎಷ್ಟು ಅಂತಂದರೆ -2 -3 ಜೆ, ಅಂದ್ರೆ ಇದು -2. ಓಕೆ, ಈ ಥರ ಇಲ್ಲಿ ಒಂದು, ನೆಕ್ಸ್ಟ್ ಇಲ್ಲೊಂದು, ರೈಟಾ? ಓಕೆ, ಡನ್. ನೆಕ್ಸ್ಟ್ ಏನಂತಂದರೆ ಈಗ ನಾವು ಇಷ್ಟಾಯ್ತಾ, ಇಷ್ಟಾದ ಮೇಲೆ ಬಿಟ್ಬಿಡಿ. ಫಸ್ಟ್ ಪಾಯಿಂಟ್ ಏನಪ್ಪ, ಸೆಂಟ್ರೋಡ್ಸ್ ನೋಡಬೇಕು, ಹೌದಾ? ಸೆಂಟ್ರೋಡ್ಸ್ ಎಲ್ಲಿ ಮಾಡಿದ್ದೀವಿ, ಅದು ಎಷ್ಟನೇ ಸ್ಟೆಪ್ಸ್ ಅಂತಂದರೆ ಸೆಂಟ್ರೋಡ್ಸು ಇಲ್ಲಿ ನೋಡಿ. ಸೆಂಟ್ರೋಡ್ಸ್ ಎಷ್ಟು -1.33 ಬಂದಿದೆ. ಅಂದರೆ -1.33 ಅಂದರೆ ಸಮಥಿಂಗ್ ಇಲ್ಲಿ ಇಲ್ಲಿಂದ ನಮಗೇನಪ್ಪ ಅಂದರೆ ಆ್ಯಂಗಲ್ಸ್ ಎಷ್ಟು ಬಂದಿದ್ದೇವೆ, ಆ್ಯಂಗಲ್ಸ್ ಎಷ್ಟು 3 ಆ್ಯಂಗಲ್ಸ್ ಬಂದು, ಒಂದು 60 ಡಿಗ್ರಿ, 180 ಡಿಗ್ರಿ ಮತ್ತು 300 ಡಿಗ್ರಿ. 300 ಡಿಗ್ರಿನ ಸಮಥಿಂಗ್ ಎಷ್ಟು ಬರುತ್ತೆ ನೋಡಿ, ಅದು 300 ಏನು, 1 ಸೆಕೆಂಡ್. 2 ಅಂದರೆ k = 2 × ಎಷ್ಟು 2 4 + 1, ಹೌದಾ? 5 × 180 ಡಿವೈಡೆಡ್ ಬೈ 300. ಹೌದು, 300 ಡಿಗ್ರಿನಾ. ಡನ್. ಫಸ್ಟ್ ಇಲ್ಲಿ ಈ ಥರ ಆ್ಯಂಗಲ್ ಇಟ್ಟು 60 ಡಿಗ್ರಿನ, ಒಂದು ಸೆಕೆಂಡ್ ಈ ಥರ ಆ್ಯಂಗಲ್ ಹಿಡಿಬೇಕು. ಕರೆಕ್ಟು ಆ್ಯಂಗಲ್ ಇಟ್ಟು 60. ಡನ್. ನೆಕ್ಸ್ಟ್ ಇದು 180. ಡನ್. ಇಲ್ಲಿಂದ 300 ಡಿಗ್ರಿ. ಡನ್. 300 ಡಿಗ್ರಿ ತೊಗೊಂಡೆವು. ಡಿಗ್ರಿ ಏನು ಯೂಸ್ ಮಾಡೋದೇನು ಹೇಳ್ಕೊಡೋದು ಬೇಕಾಗಿಲ್ಲ. ಪ್ರೊಟೆಕ್ಟರ್, ನಮ್ಮ ಕಡೆ ಡಿಗ್ರಿ ಅಂತ ಪ್ರೊಟೆಕ್ಟರ್. ನೆಕ್ಸ್ಟ್ ಈ ಥರ ಲೈನು. ನೆಕ್ಸ್ಟ್ ಇದನ್ನು 300 ಲೈನಿಗೆ ಆ್ಯಂಗಲ್ ಆಫ್ ಅಸಿಂಪ್ಟೋಟ್ಸ್ ಬಿ ಆಯಿತು. ಎಷ್ಟು ಅಂತಂತಂದರೆ ಇದು 60 ಡಿಗ್ರಿ, ಇದು 180 ಡಿಗ್ರಿ, ನೆಕ್ಸ್ಟ್ ಇದು 300 ಡಿಗ್ರಿ. ಓಕೆ, ಡನ್. ನೆಕ್ಸ್ಟ್ ಏನಪ್ಪ ಅಂದರೆ ಇಷ್ಟಾದ್ಮೇಗ ಇದಾಯಿತು. ನೆಕ್ಸ್ಟ್ ನಾವೇನು ಬ್ರೇಕ್ ಅವೇ ಪಾಯಿಂಟ್ ಚೆಕ್ ಮಾಡಬೇಕು. ನೆಕ್ಸ್ಟ್ ಬ್ರೇಕ್ ಅವೇ ಪಾಯಿಂಟು ಇನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಒಂದು ಏನು ಹೇಳಿದಪ್ಪ ಅಂದರೆ ಯಾವಾಗಲೂ ಕಾಂಪ್ಲೆಕ್ಸ್ ಬಂದಾಗ ಬ್ರೇಕ್ ಅವೇ ಪಾಯಿಂಟು ತೊಗೊಳ್ಳಬಾರದು. ಯಾಕಂದರೆ ಇದು ಇನ್ವ್ಯಾಲಿಡ್ ಎರಡೂ. ಕಾಂಪ್ಲೆಕ್ಸ್ ನಂಬರ್ ಯಾವಾಗಲೂ ಬಂದಾಗ ಬ್ರೇಕ್ ಅವೇ ಪಾಯಿಂಟ್ ಬರಲ್ಲ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬ್ರೇಕ್ ಅವೇ ಪಾಯಿಂಟ್ ಆದಮೇಲೆ
ಇಷ್ಟಾದ್ಮ್ಯಾಗ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ನಾವು ಆ್ಯಂಗಲ್ ಆಫ್ ಡಿಪಾರ್ಚರ ಮತ್ತು ಆ್ಯಂಗಲ್ ಆಫ್ ಅರೈವಲ್ ಫೈಂಡ್ ಔಟ್ ಮಾಡ್ಬೇಕಾ? ಹೌದಾ? ಅದು ಒಂದು ಸ್ಟೆಪ್ಸ್ ಉಳಿದದ, ಇಲ್ಲೇ ಫೈಂಡ್ ಔಟ್ ಮಾಡ್ಬೇಕು. ಏನಂತಂದರೆ ಸಪೋಸ್ ನೋಡಿ ಇದು ನೋಡಿ, ಇದಕ್ಕೆ ಜಾಯಿನ್ ಮಾಡ್ತೀನಿ, ಈ ಲೈನ್ ಜಾಯಿನ್, ಓಕೆ. ಮತ್ತು ಇದು ಲೈನ್ ಇದಕ್ಕೆ ಜಾಯಿನ್, ಓಕೆ ಡನ್. ಮತ್ತು ಇದು ಲೈನ್ ಡನ್. ಈ ಆ್ಯಂಗಲ್ ಇದು ಲೈನಿಗೆ ನಾನು θ1 ಅಂತ ತಗೋತೀನಿ. ನೆಕ್ಸ್ಟ್ ಇಲ್ಲಿ 90 ಡಿಗ್ರಿನ, ಇದಕ್ಕೆ θ2, θ3 ಇಲ್ಲಿ ಇತ್ತಪ್ಪ ಅಂದರೆ θ3, ಅದಕ್ಕೆ ಇದು θ3 ಇಲ್ಲ. ನೆಕ್ಸ್ಟ್ ಫಾರ್ಮುಲಾ ಏನಪ್ಪ ಅಂದರೆ ಆ್ಯಂಗಲ್ ಆಫ್ ಡಿಪಾರ್ಚರ್ ಏನು ಫೈಂಡ್ ಔಟ್ ಮಾಡೋ 180 ಡಿಗ್ರಿ ಮೈನಸ್ θ1 ಪ್ಲಸ್ θ2 ಪ್ಲಸ್ θ3. ಇಷ್ಟೇ ನೆನ್ಪಿಟ್ಕೋರಿ. 180 ಡಿಗ್ರಿ ಮೈನಸ್ θ1 ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರ್ಲತ್ತಿದೆ ಅಂತಂದ್ರೆ, ನಂದು θ1 ಈ ಥರ ಲಿಕ್ತೇನೆ, ಈ ಥರ ಸೆಂಟರಿಗೆ ಬಿಡಿ. ಸೆಂಟರಿಗೆ ಇದ್ದಾಗ ನಂದು θ1 ಎಷ್ಟು ಬರ್ಲತ್ತಿದೆ ಅಂತಂದ್ರೆ ಸಮಥಿಂಗ್ ಇಲ್ಲಿ ನಿಯರ್ ಬೈ, ನೋಡಿ 1 ಸೆಕೆಂಡ್, ಹಾಂ ಇಲ್ಲಿ ಸಮಥಿಂಗ್ ನಿಯರ್ ಬೈ 130 ಅಂತಂದ್ರೆ 140 ಸಮಥಿಂಗ್ ಆರ್ 142 ಆರ್ ಸಮಥಿಂಗ್ ಎಷ್ಟೋ ತೊಗೊಂಡ್ಬಿಡ್ರಿ. ನೆಕ್ಸ್ಟ್ ಪ್ಲಸ್ ಇದು θ2 90 ಡಿಗ್ರಿನ, 90 ಡಿಗ್ರಿ θ3 ಇಲ್ಲ, ಅದಕ್ಕೆ ಅದೇನು 0. ನೆಕ್ಸ್ಟ್ 180 ಡಿಗ್ರಿ ಮೈನಸ್ ಫಸ್ಟ್ 180 ಡಿಗ್ರಿ 140 ಪ್ಲಸ್ 90 ಮಾಡಿ, 40 ಪ್ಲಸ್ 90 140 ಪ್ಲಸ್ 90 ಮಾಡಿದ್ರೆ 230 ಅಂದರೆ 180 ಮೈನಸ್ 230 ಮಾಡಿರಿ, ಅವಾಗೇನು ಮೈನಸ್ 50. ಆ್ಯಂಗಲ್ ಆಫ್ ಡಿಪಾರ್ಚರ್ ಈಸ್ ಮೈನಸ್ 50 ಅಂದರೆ ಪ್ಲಸ್ ಆರ್ ಮೈನಸ್ 50 ಅಂತ ಬರಿಬೇಕು. ಓಕೆ, ಪ್ಲಸ್ ಆರ್ ಮೈನಸ್ 50. ಇದಾದ್ಮ್ಯಾಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಲಾಸ್ಟ್ ಪಾಯಿಂಟ್ ಏನಪ್ಪ, ಆರ್ ಎಚ್ ಕ್ರೈಟೇರಿಯಾ ಮಾಡಿದ್ದೇವೆ ನೋಡ್ರಿ. ಆರ್ ಎಚ್ ಕ್ರೈಟೇರಿಯಾಗ ಇಲ್ಲಿ ಲಾಸ್ಟ್ ಪಾಯಿಂಟ್ ಎಷ್ಟು ಬಂತು ವ್ಯಾಲ್ಯೂ ಅಂತಂದ್ರೆ, ಸಪೋಸ್ ಕೆ ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ, ಇಲ್ಲೇ ಇದೆ, ಕೆ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3.60 J. ನೆಕ್ಸ್ಟ್ ಇಲ್ಲಿಂದ 3.60 ಅಂತಂದ್ರೆ ಇಲ್ಲಿ ಬರುತ್ತಾ ನಿಯರ್ 3.60 ನಿಯರ್ ಇಲ್ಲಿ ಬರುತ್ತಾ. ನೆಕ್ಸ್ಟ್ 3 ಸಮಥಿಂಗ್ ಇದನ್ನು ಎಲ್ಲಿ ಬರುತ್ತೆ, 3 ನಿಯರ್ ಅಂದರೆ ಸಮಥಿಂಗ್ ಇಲ್ಲಿ ಬರುತ್ತಾ. ಡನ್. ಈ ಥರ ಲೈನ್ ಕರೆಕ್ಟ್ ಗ್ರಾಫ್ ಹಾಕಿ 300 ತೊಗೊಂಡ್ಬಿಡ್ರಿ, ಕರೆಕ್ಟ್ ಬರುತ್ತೆ. ಅದು ಗ್ರಾಫು ಸ್ವಲ್ಪ ಹಿಂದೆ ಮುಂದೆ ಆಗಿದ್ರ ಸಲುವಾಗಿಂದ ಆ ಥರ ಬರುತ್ತೆ, ಇನ್ಸೈಡೇ ಬರಬೇಕು. ಆ್ಯಕ್ಚುಲಿ ಗ್ರಾಫ್ನೇ ಹಾಕಿದರೆ ಕರೆಕ್ಟ್ ಬರುತ್ತೆ. ಇದು ನಮ್ಮದು ಸೆಕೆಂಡ್ ಪ್ರಾಬ್ಲಮ್ ಆಫ್ ರೂಟ್ ಲೋಕಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.